ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಇವತ್ತು ನನ್ನೊಟ್ಟಿಗೆ ಪೀಟರ್ ಸಿನಿಮಾ ತಂಡದವರು ಇದ್ದಾರೆ. ನಾಯಕ ನಟರಾದಂತಹ ರಾಜೇಶ್ ಧ್ರುವ ಅವರು ಇದ್ದಾರೆ. ಸರ್ ವೆಲ್ಕಮ್ ಸರ್. ಮೊದಲನೇದಾಗಿ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನಾಯಕಿಯರಾದಂತಹ ಜಾನ್ವಿ ರಾಯಲ ಅಂಡ್ ರವೀಕ್ಷಾ ಶೆಟ್ಟಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಮಾತಾಡ್ಸೋ ಹೋಗೋಣ. ನಮಸ್ತೆ. ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ, ವೈಬ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಹೌದಾ? ಇವರಿಬ್ಬರ ಮುಖದಲ್ಲಂತೂ ಒಂಥರ ಮಂದಹಾಸ ಕಾಣಿಸ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಗೆದ್ದಿದ್ದೀವಿ ಅನ್ನೋ ಒಂದು ಫೀಲ್ ಕಾಣಿಸ್ತಾ ಇದೆ. ಆ ವೈಬ್ ಇದೆ ಆಲ್ರೆಡಿ. ಸಿನಿಮಾ ಏನ್ ನಾವು ಮಾಡಿದೀವಿ ಅದನ್ನ ನಾವು ಸಂಭ್ರಮಿಸ್ತಾ ಇದೀವಿ. ಆಮೇಲೆ ಗೆಲುವನ್ನ ಅಂದ್ರೆ ಮುಂಚೆನೆ ನಾವು ಅದನ್ನ ಫೀಲ್ ಮಾಡ್ತಿದೀವಿ. ಅದೊಂದು ಬರುತ್ತೆ ಗೊತ್ತಾ, ಒಂದು ಇಂಟ್ಯೂಷನ್ ಅಂತ ಹೇಳ್ತಾರೆ. ಹೌದೌದು, ಅದು ಸುಳ್ಳು ಆಗಲ್ಲ ಯೂಶಲಿ. ಅಂದ್ರೆ ತುಂಬಾ ಪಾಸಿಟಿವ್ ಆಗಿ ಕೆಲಸ ಮಾಡಿದಾಗ, ಪಾಸಿಟಿವ್ ಜನಗಳು ಜೊತೆಲಿದ್ದಾಗ, ಆಮೇಲೆ ವರ್ಕ್ ಕೂಡ ಹಾಗೆ ಆಗ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆಗೆ ನಮ್ಗೆ ಆ ಒಂದು ವೈಬ್. ಹೌದು, ಬಿಕಾಸ್ ಆಕ್ಚುಲಿ ಕೆಲವೊಬ್ರು ಹೇಳ್ತಾರೆ, ಅಂದ್ರೆ ಇವಾಗ ನಿರ್ದೇಶಕರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ನೋಡೋದಾದ್ರೆ 100% ವಿಷನ್ ಇರುತ್ತೆ ಕೆಲವೊಬ್ಬರಿಗೆ. ಅದನ್ನ 75% ಆ ವಿಷನ್ನ ನೀವು ತೆರೆ ಮೇಲೆ ತಂದ್ರೆ ಪ್ರಾಬಬ್ಲಿ ಆ ಡೈರೆಕ್ಟರ್ ಗೆದ್ದಂಗೆ. ಸೊ ನಿಮ್ದ್ರಲ್ಲಿ ಪ್ರಾಬಬ್ಲಿ ನಾನು ಕೇಳೋದಾದ್ರೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ? ಹೌದಾ? ಅಂದ್ರೆ ಎಲ್ಲೂ ಕೂಡ ಗಡಿಬಿಡಿಲಿ ಕೆಲಸ ಮಾಡೋದು ಯಾವುದು ನಮ್ಗೆ ಕಾಣಿಸ್ತಾ ಇಲ್ಲ. ಸೆಟಲ್ ಆಗಿರ್ಬೋದು, ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಇವನ್ ಪೋಸ್ಟ್ ಹಾಗೆ ನೋಡೋಕೋದ್ರೆ 24 ಅಲ್ಲೇ ನಾವು ಶೂಟಿಂಗ್ ಹೋಗಿದ್ದು. ಆಮೇಲೆ 25 ಅಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಹೋದ್ವಿ. ಅಂದ್ರೆ ಯಾಕೆ ಟೈಮ್ ತಗೊಂಡ್ವಿ ಅಂತಂದ್ರೆ ಕೆಲವೊಂದು ಎಲ್ಲದೂ ಇಷ್ಟ ಆಗಲ್ಲ ಮಾಡೋದು. ತುಂಬಾ ಅಂದ್ರೆ ಪೋಸ್ಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅದೇ ಸಿನಿಮಾ, ಬರೀ ಶೂಟ್ ಮಾಡ್ಕೊಂಡು ಬರೋದಲ್ಲ. ಅದಾದ್ಮೇಲೆ ನಮ್ಗೆ ಇದೆಯಲ್ಲ ಅದೇ ಚಾಲೆಂಜ್. ಅದು ಪೋಸ್ಟಲ್ ಅಂತೂ ತುಂಬಾ ಟೈಮ್ ತಗೊಂಡಿದ್ದೀವಿ. ಬಟ್ ಇವಾಗ ಅದು ವರ್ತ್ ಅಂತ ಅನಿಸ್ತಿದೆ. ಎಷ್ಟೊಂದು ಜನ ಯೂಶಲಿ ಕೆಲವೊಂದು ಜನ ಕೇಳ್ತಾರೆ, ಸರ್ ಇಷ್ಟೊಂದು ಟೈಮ್ ತೊಗೊಂಡಿದ್ದೀರಾ ನೀವು? ಬಿಕಾಸ್ ನಮಗೆ ನೀವು ಮೈನ್ಯೂಟ್ ಡೀಟೇಲಿಂಗ್ಗಳು ನಾವು ಏನು ನೋಡ್ತೀವಿ ಅದೆಲ್ಲ ಅಂದರೆ ಚೆನ್ನಾಗಿ ಬರಬೇಕು ಅಂದರೆ ಆಬ್ವಿಯಸ್ಲಿ ಟೈಮ್ ಕಿಲ್ಲಿಂಗ್ ಆಗೇ ಆಗುತ್ತೆ. ಆ್ಯಂಡ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ಅದು ವೆರಿ ಫಸ್ಟ್ ಡೈಲಾಗ್ ನೀವು ಟ್ರೈನಲ್ಲಿ ಬಿಟ್ಟಿರೋವಂಥದ್ದು, ಜೆಸ್ಸಿ ಮತ್ತೆ ಬಂದಿದ್ದಾಳೆ ಡೇವಿಡ್ನ ಕರ್ಕೊಂಡು ಬಾ. ಅಂದರೆ ಒಂಥರ ಎಲ್ಲೋ ಒಂದು ಕಡೆ ಥ್ರಿಲ್ಲಿಂಗ್ ಅನಿಸುತ್ತೆ, ಆಮೇಲೆ ಏನೋ ಕ್ಯೂರಿಯಾಸಿಟಿ ಹುಡ್ತಾ ಹೋಗುತ್ತೆ, ಒಂದು ಕಡೆ ಭಯಾನೂ ಆಗುತ್ತೆ. ನನಗೇನು ಅನ್ನಿಸ್ತು ಅಂದರೆ ಒಂದಷ್ಟು ವಿಜುವಲ್ಸ್ಗಳು ನೋಡಿದಾಗ ಎಲ್ಲೋ ಒಂದು ಅತೃಪ್ತ ಆತ್ಮ ಆ ಹಳ್ಳಿನಲ್ಲಿ ಪ್ರಾಬಬ್ಲಿ ಒಂದು ಪ್ರೀತಿಗಾಗಿ ಕಾಯ್ತಾ ಇದೆ ಅಂತ ಅನಿಸ್ತು. ಸೊ ನೀವು ಇದ್ರ ಬಗ್ಗೆ ನೀವು 3 ಜನ ನನಗೆ ಹೇಳಬೇಕು. ನಿಮ್ಮ ಒಂದು ನನ್ನ ಕಾಲೇಜ್ ಇಟ್ಟಿದ್ದೀರಾ ಅಂತ ಗೊತ್ತೆ. ಅಂದ್ರೆ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಏನ್ ಮಾಡ್ತಿದ್ರ ಹಂಗೆ ಬರ್ಬೇಕು ಜನ ಅಂತ ನಾನು ಹೇಳ್ತಾ ಇದ್ದೆ. ಓಕೆ, ರವೀಕ್ಷಾ ಅವರೇ, ಇವಾಗ ನೀವು ಹೇಳಿ, ನಿಮ್ಗೆ ಏನ್ ಅನಿಸ್ತು? ಸಿನಿಮಾ ಮಾಡಿದ್ದು ಅಥವಾ ನಾನು ಈ ಕೇಳಿದ ಪ್ರಶ್ನೆ ಬಗ್ಗೆ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿ ನೀವೇ. ಬಟ್ ಅನಲೈಸ್ ಮಾಡಿದಿರ, ಲೈಕ್ ಯು ಹ್ಯಾವ್ ಟೇಕನ್ ಯುವರ್ ಎಫರ್ಟ್ಸ್ ಅಲ್ವಾ, ಹೀಗಿರ್ಬೋದು ಹಾಗಿರ್ಬೋದು. ಅಂಡ್ ಕನ್ಫ್ಯೂಷನ್ ಮಾಡಿದೆ ಅದು ನಿಮ್ಗೆ ಹಾರರ್ ಸಿನಿಮಾ ಅಂತಾನು ಅನ್ಸಿದೆ. ಕೆಲವೊಂದ್ ಕಡೆ ಸೈಕಾಲಜಿಕಲ್ ಲೇಯರ್ಸ್ ಏನಾದ್ರು ಪ್ರಾಬಬ್ಲಿ ಪ್ಲೇಸ್ ಮಾಡಿದ್ದೀರಾ ಅಂತ ಅನಿಸ್ತು. ಮೇಲ್ನೋಟಕ್ಕೆ ಆ ಥರ ನೋಡಿದಾಗ ಆ ಥರ ಅನ್ನಿಸ್ತು. ಸೊ ನಾನು ಅದಕ್ಕೆ ಈ ಪ್ರಶ್ನೆ ನಿಮ್ಗೆ ಕೇಳಿದೆ. ಅಂದ್ಕೊಳ್ಳಿ, ಏನಾದರೂ ಅನ್ಕೋಬೋದು ಅಂತ. ಮತ್ತೊಂದು ಕಡೆ ಏನಂದ್ರೆ ಈ ಪ್ರೀತಿ ಇದೆ, ಪ್ರಾಬಬ್ಲಿ ಕಾಯುವಿಕೆ ಇದೆ, ಮತ್ತೆ ಅಘೋರವಾದಂಥ ಏನೋ ಸೇಡೇನೋ ಕಾಣಿಸ್ತಾ ಇದೆ. ಅಂದರೆ ಒಂದಷ್ಟು ಫೇಸಸ್ಗಳನ್ನ ನಾವು ನೋಡೋದಾದ್ರೆ ಈ ರೀತಿ ಅನ್ನಿಸ್ತಿದೆ. ಸೊ ಒಟ್ಟಾರೆ ಪೀಟರ್ ಏನು ಹೇಳಕ್ ಹೊರಟಿದೆ? ಪೀಟರ್ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಹೊರಟಿದೆ. ಓಕೆ, ಅಂದ್ರೆ ಇಲ್ಲಿವರೆಗೂ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಕನ್ನಡದವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಒಂದು ಒಳ್ಳೆ ಸಿನಿಮಾ ಬೇಕು ಈವನ್ ನಾನು ಕೂಡ ಒಬ್ಬ ಆಡಿಯನ್ಸ್, ಇದು ಫುಲ್ಫಿಲ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗ ಯಾಕಂದ್ರೆ ಯೂಶಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸೆಕೆಂಡ್ ಹಾಫ್ ಅನ್ನೋದು ತುಂಬಾ ದೊಡ್ಡ ಮ್ಯಾಟರ್. ಅದಕ್ಕಿಂತ ಮುಂಚೆ ಒಂಚೂರು ಮುಂಚೆ ಬರ್ತಾ ಇದೀವಿ ನಾವು. ಸೆಕೆಂಡ್ ಹಾಫ್ ಗಿಂತ ಮುಂಚೆ ಒಂದು 2 ತಿಂಗಳು ಮುಂಚೆ ಬರ್ತಾ ಇದೀವಿ ಅಷ್ಟೇ. ಹೌದು, ಪ್ರಾಬ್ಲಿ ಆ ಸೆಕೆಂಡ್ ಹಾಫ್ ತನಕ ನಮ್ಮ ಸಿನಿಮಾ ಮುಂದಕ್ಕೆ ಹೋಗುತ್ತೇನೋ ಒಂದು ಭರವಸೆ ನಮ್ದು. ಸೊ ಹಾಗಾಗಿ ಜನಗಳಿಗೆ ಏನ್ ಬೇಕೋ ಅದನ್ನು ಕೊಟ್ಟಿದ್ದೀವಿ ನಾವು. ನಮಗೋಸ್ಕರ ನಾವು ಸಿನಿಮಾ ಮಾಡ್ಕೊಂಡ್ರು ಜನಗಳಿಗೂ ಕೂಡ ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೆ ಏನ್ ಕೊಡಬಹುದು ಅನ್ನೋದನ್ನ ತಲೆಗೆ ಇಟ್ಕೊಂಡು ಬಿಗಿನಿಂಗ್ ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ನಮ್ಮ ನಿರ್ದೇಶಕರು ಇವನ್ ರಿಲೀಸ್ ಆಗೋ ತನಕನೂ ಏನೇನ್ ಮಾಡ್ಬೇಕು, ರಿಲೀಸ್ ಆದ್ಮೇಲೂ ಏನೇನ್ ಮಾಡ್ಬೇಕು ಅನ್ನೋದನ್ನೆಲ್ಲ ತಲೆಗಿಟ್ಕೊಂಡಿದ್ದಾರೆ. ಅದು ಆಕ್ಚುಲಿ ಜನಕ್ಕೆ ನಾವು 1-to-1 ಕನೆಕ್ಷನ್ ಬಿಲ್ಡ್ ಮಾಡ್ಕೊತಾ ಇದೀವಿ. ಹೌದು, ಸುಮಾರು ಜನ ಹೇಳಿದ್ರು ಪೋಸ್ಟರ್ ಇಂದಾನೆ ನಾವು ಅದನ್ನ. ಹೌದು, ನಾನು ಅದನ್ನೇ ಕೇಳೋಣ ಅಂತ. RX 100 ಬೈಕು, ಆಮೇಲೆ ಒಂಥರ ಪಾಳ್ ಬಿದ್ದಿರೋ ಮನೆ ಆಗಿರ್ಬೋದು, ಮತ್ತೆ ಎಲ್ಲೋ ಒಂದ್ ಕಡೆ ರಾಯಲ್ ಚಂಡೆ ಹುಡುಗರು ಅನ್ನೋಂಥದ್ದು ನನಗೆ ಆಗ್ಲೇ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇವರೇನೋ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಒಂದು ಪೋಸ್ಟರ್ನ ಕ್ರಿಯೇಟಿವ್ ಆಗಿ ಮಾಡ್ಬೋದು, ಆದ್ರೆ ಟ್ರೇಲರ್ನ ಅಂದ್ರೆ ಅಲ್ಲಿ ಗೊತ್ತಾಗುತ್ತೆ ಪ್ರಾಡಕ್ಟು.
ತುಂಬಾ ಜನ ಹೇಳಿದ್ದಾರೆ ಯೂಶಲಿ ಪೋಸ್ಟರ್ ಒಂದ್ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬಿಡ್ತಾರೆ ಹೌದು ಹೌದು ಬಟ್ ವಿಜುವಲ್ಸ್ ನೋಡಿದಾಗಲೇ ಅದರ ಒಂದು ಡೆಪ್ತ್ ಅರ್ಥ ಆಗೋದು ಅಥವಾ ಅದರ ಒಂದು ಇಂಟೆನ್ಸಿಟಿ ಅಥವಾ ಏನ್ ಮಾಡಿದ್ದಾರೆ ಅನ್ನೋ ಒಂದು ಡೌಟ್ ಇರುತ್ತಲ್ಲ ಅದಕ್ಕೊಂದು ಚಿಕ್ಕ ಕ್ವಶನ್ ಮಾರ್ಕ್ ನ ಅಳಿಸ್ತೀವಿ ನಾವು. ಅದು ಟೀಸರ್ ಇಂದ ಅಂದ್ರೆ ಈಗ ಟ್ರೇಲರ್ ಮಾಡಿದೀವಿ ನಾವು ಅದನ್ನ, ಯಾಕಂದ್ರೆ ಟೀಸರ್ ಅನ್ನೋದನ್ನ ಸ್ವಲ್ಪ ಹಳೇದಾಗಿ ಟ್ರೇಲರ್ ಅಂತ ಹುಡುಕ್ತಿರ್ತಾರೆ ಅಂತ ಟ್ರೇಲರ್ ಮಾಡ್ಬಿಟ್ಟಿದ್ವಿ ಅದನ್ನ. ಟ್ರೇಲರ್ ಅಂತಾನೆ ತಗೋಣ. ಟ್ರೇಲರ್ ನೋಡಿದಾಗ ಒಂದು ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಇಂಟೆನ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಹೌದು. ಸೊ ಅದೇ ಹೇಳಿದ್ದು 1-to-1 ಕನೆಕ್ಷನ್ ಇಟ್ಕೊಂಡಾಗ ನೀವು ಬಿಗಿನಿಂಗ್ ಇಂದ ಆಡಿಯನ್ಸ್ ಜೊತೆ ಅದ್ರ ಮೇಲೆ ಒಂದು ಭರವಸೆ ಸ್ಟಾರ್ಟ್ ಆಗುತ್ತೆ. ಆ ಪ್ರಾಮಿಸ್ ನಾವು ಉಳಿಸ್ಕೋತೀವಿ ಅನ್ನೋ ಒಂದು ಭರವಸೆ. ಥಿಯೇಟರ್ ಇಂದ ಹೊರಗಡೆ ಹೋದ್ರೆ ಪೀಟರ್ ಅಲ್ಲಿ ಇರುವಂತ ಎಲ್ಲಾ ಪಾತ್ರಗಳ ನೆನಪಂತೂ ಉಳಿಯುತ್ತೆ. ಅಟ್ಲೀಸ್ಟ್ 1 ವೀಕ್ ಆದ್ರೂ ಉಳಿಯುತ್ತೆ. ಓಕೆ. ಇನ್ನು ಜಾನ್ವಿ ಅವರ ಪಾತ್ರ ಹಾಗೆ ರವೀಕ್ಷಾ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ತುಂಬಾ ವಿಭಿನ್ನವಾದ ಪಾತ್ರ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋದು, ಎಷ್ಟು ಮುಗ್ಧತೆ ಇದೆ ಆ ಪಾತ್ರದಲ್ಲಿ ಅಂತ ಅನ್ಸುತ್ತೆ ನೋಡೋರ್ಗೆ. ಇದು ಯಾಕೆ ಹೀಗಾಯ್ತು, ಅದು ಆಗ್ಬಾರ್ದಿತ್ತು, ಆ ಒಂದು ಬೇಜಾರು ಆಗತ್ತೆ. ಸಿನಿಮಾ ಮುಗಿದ್ಮೇಲೆ ಕ್ಲೈಮ್ಯಾಕ್ಸ್ ಲೈಕ್ ಆನ್ ದ ಲಾಸ್ಟ್ ಫ್ರೇಮ್ ಯಾವಾಗ ಬರುತ್ತೆ, ಸೊ ಇದಾಗದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋದೊಂದು ಫೀಲ್ ಅಂತೂ ತಗೊಂಡು ಹೋಗ್ತಾರೆ ಆಡಿಯನ್ಸ್. ಓಕೆ. ನಿಮ್ಮ ಸೆಕೆಂಡ್ ಸಿನಿಮಾ ಇದು. ಸೊ ಸೀಟ್ ಎಡ್ಜು ಕೂಡ ಆಲ್ಮೋಸ್ಟ್ ಒಂಥರ ಡಾರ್ಕ್ ಥೀಮ್ ಸಿನಿಮಾನೇ ಇತ್ತು. ಇದು ಕೂಡ ಆಲ್ಮೋಸ್ಟ್ ನಮ್ಮ ಕಲರ್ ಪ್ಯಾಲೆಟ್ ನೋಡೋದಾದ್ರೆ ಒಂಥರ ಆಲ್ಮೋಸ್ಟ್ ಡಾರ್ಕ್ ಥೀಮೇ ಇಟ್ಟಿದ್ದೀರಾ. ಕಲರ್ಫುಲ್. ಓಕೆ. ಒಂದಷ್ಟು ಕಲರ್ಸ್ ಆ ಥರನಾ? ಹಾ ಹೌದು. ಆ ಗ್ರೀನರಿ ಅಂತೂ ತುಂಬಾ ಚೆನ್ನಾಗಿ ಡೆನ್ಸ್ ಫಾರೆಸ್ಟ್ ನ ತೋರಿಸಿರುವಂತದ್ದು. ಆ ಲೊಕೇಶನ್ ಸ್ಟಾರ್ಟ್ ಮಾಡ್ತೀರಾ? ಓಕೆ. ಮಾಡ್ತಾರೆ ಅಂತ. ಓಕೆ. ಅಡ್ರೆಸ್ ಹೇಳಿದೆ. ಹೌದೌದು. ಮತ್ತೊಂದು ನಾನೇನು ಅಬ್ಸರ್ವ್ ಮಾಡಿದೆ, ಕೆಲವೊಂದು ಕಡೆ ಎಲ್ಲೋ ಈ ಮರೂನ್ ಅಂಡ್ ಹಾಗೇನೆ ಈ ಡಾರ್ಕ್ ಬ್ಲೂ ಕಲರ್ಸನ್ನು ಹೆಚ್ಚಾಗಿ ಯೂಸ್ ಮಾಡಿರೋವಂಥದ್ದು. ನಾವಿವಾಗ ಇನ್ಡೆಪ್ತ್ಗೆ ಹೋಗೋದಾದ್ರೆ ಈ ಏನೋ ಡಾರ್ಕ್ ಬ್ಲೂ ತೀವ್ರತೆ ಆ್ಯಂಡ್ ಆಳವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಹಾಗೇನೆ ಮರೂನ್ ನಾವು ತಗೊಳ್ಳೋದಾದ್ರೆ ನಮ್ಮ ಒಳಗಿರುವಂಥ ಕ್ರೌರ್ಯವನ್ನು ಆ್ಯಕ್ಚುಲಿ ರೆಪ್ರೆಸೆಂಟ್ ಮಾಡುತ್ತೆ. ನನಗೇನು ಅನ್ನಿಸ್ತು, ಈ ಹಳ್ಳಿನಲ್ಲಿ ಏನೋ ಒಂದು ಆಳವಾದ ಕ್ರೌರ್ಯ ಇರ್ಬೋದಾ ಅಂತ ನನಗೆ ನಿಮ್ಮ 3 ಜನ ಹೇಳಿ. ಇರ್ಬೋದಾ ಗೊತ್ತಿಲ್ಲ ಸರ್. ನಾನು ಬೆಂಗಳೂರೇ ಸರ್. ಈಗ ನಮ್ದು ಇವ್ರದ್ದು ಮಾಡಬಹುದು, ಈ ನಮ್ದು ಶಿರಸಿ ಹತ್ರನೇ ಆಗ್ಬೋದು. ಏನಾಗುತ್ತೆ, ನಾವು ಆ ರೂಟ್ ಇಂದ ಬಂದಿರೋದಕ್ಕೆ ಪ್ರತಿಯೊಂದು ಊರಲ್ಲೂ ನೀವು ನೋಡಿ ಯಾವುದೋ ಒಂದು ಕಥೆ ಸಿಗುತ್ತೆ, ಅಂದ್ರೆ ನೀವು ನೋಡಿ ಹತ್ತಿರದ ನೋಡಿರುವಂತ ಕಥೆ ಸಿಗುತ್ತೆ. ಆ ಕಥೆಯಲ್ಲಿ ಪೀಟರ್ ಕೂಡ ಒಂದಾಗಿರುತ್ತೆ. ಅಂದ್ರೆ ಇದು ಫಿಕ್ಷನ್ ಇಲ್ಲ ಅಂತಿಲ್ಲ, ಬಟ್ ಪ್ರತಿಯೊಂದು ಊರಲ್ಲಿ ಅಥವಾ ಪ್ರತಿಯೊಬ್ಬರ ನಡುವೆ ನಡೆಯುವಂತ ಒಂದು ಕಥೆನೇ ಇದಾಗಿರುತ್ತೆ. ಓಕೆ. ಸೊ ಹಾಗಾಗಿ ತುಂಬಾ ರಿಲೇಟ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದೌದು. ಮತ್ತೆ ಸರ್ ಇದು BGM ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿ ಆ್ಯಕ್ಚುಲಿ ಇದೆ. ಬಿಕಾಸ್ ಅದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಸೋಲ್ಫುಲ್ ಅಂತ ನಮ್ಗೆ ಅನ್ಸುತ್ತೆ. ಸೊ ಈ ಕಾಂಪೋಸಿಷನ್ ಬಗ್ಗೆ ಹೇಳೋದಾದ್ರೆ ಮ್ಯೂಸಿಕ್ ಡೈರೆಕ್ಟರ್ ಋತ್ವಿಕ್, ವೆರಿ ಯಂಗ್ ಅಂಡ್ ವೆರಿ ಡೆಡಿಕೇಟೆಡ್ ಕಂಪೋಸರ್. ತುಂಬಾ ತಾಳ್ಮೆಯಿಂದ ನಮ್ಮ ಡೈರೆಕ್ಟರ್ಗೆ ಯಾವ ತರ ಬೇಕು ಅದೇ ಹೇಳ್ತಾರೆ. ನೀವು ಡಾರ್ಕ್ ಆಗಿದೆ ಮೂವಿ ಅಂದ್ರೆ ಅವ್ರಿಗೆ ಆ BGM ಕ್ರಿಯೇಟ್ ಮಾಡೋದಕ್ಕೆ ನಮ್ಮ ಡೈರೆಕ್ಟರ್ ಏನ್ ಮಾಡ್ತಿದ್ರು, ಒಂದು ಡಾರ್ಕ್ ರೂಮ್ ಕೂಡ ಹಾಕ್ಬಿಟ್ಟಿದ್ರು. ಈ ತರ ಎಲ್ಲ ಕಡೆ ಥರ್ಮೋಕೋಲ್ ಹಾಕಿ ಬ್ಲಾಕ್ ಕ್ಲಾತ್ ಹಾಕಿ ಡಾರ್ಕ್ ಕೂರಿಸಿ ನೋಡಿ, ಯು ಫೀಲ್ ದ ಮ್ಯೂಸಿಕ್ ನಾವು. ಲೈಕ್ ಹೌ ಡು ಯು ಫೀಲ್ ಇಟ್? ಇವಾಗ ಯಾವ ತರ BGM ಕೊಡ್ತೀರಾ? ಮೊನ್ನೆ ನಾವು ಕೇಳಿಸ್ಕೊಂಡಾಗ ನಮ್ಗೆ ಶಾಕು, ಈ ತರ ಎಲ್ಲ ವರ್ಕ್ ಆಯ್ತಾ ನಮ್ಮ ಸಿನಿಮಾಗೆ ಅಂತ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಹೊಸಬ್ರು ಅಂತ ಅನ್ಸದೇ ಇಲ್ಲ, ಅಷ್ಟು ಒಳ್ಳೆ ಸಾಂಗ್ಸ್ ಗಳನ್ನ ಕೊಡ್ತೀವಿ. ಇಲ್ಲ, ಇಲ್ಲಿಂದ ಅವರು ರೀಲಾಂಚ್ ಅಂದ್ರೆ ಅವರು ಒಬ್ಬರೇ ಇಲ್ಲ, ನಾವು ಎಲ್ಲರೂ ಕೂಡ ರೀಲಾಂಚ್. ಸೊ ಎಸ್ಪೆಷಲಿ ಮ್ಯೂಸಿಕ್ ಅನ್ನೋದು ಒಂದು ಸೀನ್ ನ ಎಲಿವೇಟ್ ಮಾಡೋದಕ್ಕೆ, ಅಥವಾ ಎಲ್ಲೋ ಸೀನ್ ಬೀಳ್ತಿದೆ ಅಂತಂದಾಗ ಅದನ್ನು ಕೂಡ ಎಲಿವೇಟ್ ಮಾಡೋದಕ್ಕೆ, ನೀವು ಒಂದು ಝೋನ್ ಹೋಗ್ಬೇಕು ಅಂತಂದ್ರೆ ನೀವು ಮ್ಯೂಸಿಕ್ ನ ಫೀಲ್ ಮಾಡಲೇಬೇಕು. ಮ್ಯೂಸಿಕ್ ಡೈರೆಕ್ಟರ್ ಕಾಂಟ್ರಿಬ್ಯೂಷನ್ ತುಂಬಾ, ಅಂದ್ರೆ ನಮ್ಮ ನಿರ್ದೇಶಕರ ಮತ್ತೆ ನಿರ್ಮಾಪಕರ ಇದೆಯೋ ಪೋಸ್ಟ್ ಅಲ್ಲಿ ನಾನು ಹೇಳ್ತಾ ಇರೋದು, ಇವನ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್. ಹೌದು. ಈ ಕೆಲವೊಂದು ಕಡೆ ಸರ್ ಇದು ನೀವೇನು ಮಾಡಿ ಅಂದರೆ ಈ ಸೈಲೆನ್ಸ್ ಇರುತ್ತಲ್ಲ, ಎಸ್ಪೆಷಲಿ ಮ್ಯೂಸಿಕ್, ಈ ಬ್ಯಾಕ್ ಗ್ರೌಂಡ್ ಸ್ಕೋರ್ ನನಗೂ ಒಂದು ಕಡೆ ಏನನ್ನಿಸ್ತು, BGM ತುಂಬ ಸ್ಲೋ ಆಗಿ ಇಟ್ಟಿದ್ದೀರಾ ಅಂತ. ಅಂದರೆ ಆಡಿಯನ್ಸ್ ಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಬಿಲ್ಡ್ ಮಾಡಿರೋವಂಥದ್ದು ಅಂತ. ಅಲ್ಲಿ ಸೌಂಡ್ ಎಫೆಕ್ಟ್ಸ್ ಅಂದ್ರೆ ಏನು ಡಿಸೈನ್ ಮಾಡಿದ್ದಾರೆ, ಹೌದು, ಅದ್ರ ಜೊತೆಗೆ ಮ್ಯೂಸಿಕ್ ಕೂಡ ಬ್ಲೆಂಡ್ ಆಗಿದೆ. ಸೊ ಅದು ಎರಡು ಮಿಂಗಲ್ ಆಗೋದು ತುಂಬಾ ಕಡಿಮೆ. ಡಾಮ್ ಡಾಮ್ ಡಿಮ್ 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 ಅನ್ಕೊಂಡು ಜಾತ್ರೆ ಮಾಡ್ಬಿಡ್ತಾರೆ ಸೌಂಡ್ ಅಂತ ಬಂದ್ರೆ. ಎಕ್ಸಾಕ್ಟ್ಲಿ. ಬಟ್ ನಿರ್ದೇಶಕರಿಗೆ ಇರೋ ಕ್ಲಾರಿಟಿ ಅದು, ಇಲ್ಲ ನನ್ನ ಸಿನಿಮಾ ಥೀಮ್ ಹೀಗೆ ಹೋಗ್ಬೇಕು, ಇದೇ ತರ ಆಡ್ಬೇಕು, ಇದೇ ತರ ಆಡಿಯನ್ಸ್ ಫೀಲ್ ಮಾಡಬೇಕು ಅನ್ನೋದೇ ಒಂದು ತಲೆಗಿಟ್ಕೊಂಡೇ ಮಾಡಿರ್ತಾರೆ. ಪ್ರಾಬಬ್ಲಿ ನಿರ್ದೇಶಕರು ಕೂಡ ಒನ್ ಆಫ್ ದಿ ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ? ನಿರ್ದೇಶಕರು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಈಸ್ ಎಡಿಟರ್, ಮ್ಯೂಸಿಕ್ ಕಂಪೋಸರ್, ಕೊರಿಯೋಗ್ರಾಫರ್, DOP, ಫೈಟ್ ಮಾಸ್ಟರ್, ಹಾಡು ಹಾಡ್ತಾರೆ.
ಡೈಲಾಗ್ಸ್ ಅವ್ರು ಹೇಳ್ತಾರೆ. ಆಕ್ಚುಲಿ ನಮ್ದು ಒಂದಷ್ಟು ವಾಯ್ಸ್ ಓವರ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ಮಾಡಿದ್ರೆ ಸಿನಿಮಾದಲ್ಲಿ ಬರುತ್ತೆ. ಸೊ ಅದನ್ನೆಲ್ಲ ಕೊಟ್ಟಿರೋದು ಡೈರೆಕ್ಟ್ರೆ. ಎಲ್ಲ ಒಂದ್ ಕಡೆ ಇದು ಹುಕ್ ಸ್ಟೆಪ್ ಏನೋ ಹಾಕಿದ್ದಾರೆ ಅಂತ ಕೇಳ್ಪಟ್ಟೆ, ಹೌದಾ? ಅವರೇ ಹಾಕಿರೋದು. ನೀವು ಅಷ್ಟೇ ಅಲ್ವಾ ಸರ್? ನಿಮ್ದು ಪ್ರೊಫೈಲ್ ನೋಡಿದ್ರೆ ಆಕ್ಟರು, ರೈಟರು, ಡೈರೆಕ್ಟರ್, ವಾಟ್ ನಾಟ್. ಅದೇ ಫುಲ್. ಬಟ್ ನಾನ್ ಒಂದ್ಸಲ ಆಕ್ಟರ್ ಶಿಫ್ಟ್ ಆದ್ಮೇಲೆ ನಾನು ಅದನ್ನ ಟ್ರೈ ಮಾಡಕ್ ಹೋಗಿಲ್ಲ. ಬಟ್ ನನ್ನ ಡೈರೆಕ್ಷನ್ ಸಿನಿಮಾಗಳು ನಾನೇ ಮಾಡ್ತೀನಿ. ನನಗೆ ಗೊತ್ತಿರುತ್ತೆ ಏನ್ ಬೇಕು ಅಂತ. ಹೌದು. ಸೊ ನಾನ್ ಮಾಡ್ಕೊತೀನಿ, ಅದು ಬೇರೆ ವಿಚಾರ. ಬಟ್ ಇನ್ನೊಬ್ಬರ ಸಿನಿಮಾ ಅಂತ ಬಂದಾಗ ಅಥವಾ ಇನ್ನೊಬ್ಬರ ವಿಷನ್ ಅಂತ ಬಂದಾಗ ನಾವಲ್ಲಿ ತಲೆ ಹಾಕಬಾರ್ದು, ಅವರಾಗೆ ಕೇಳ್ತೀನಿ. ನನ್ನ ಕೆಲಸ ಏನು, ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನಾನು ಏನ್ ಮಾಡೋದು. ನಾವು ಸುಖೇಶ್ ಶೆಟ್ಟಿ ಅವ್ರ ಬಗ್ಗೆ ನಾವು ಆ್ಯಕ್ಚುಲಿ ಹೇಳೋದಾದ್ರೆ ಅವರ 2ನೇ ಸಿನಿಮಾ ದೂರದರ್ಶನ ಆದಮೇಲೆ ಇದು ಮಾಡೋವಂಥದ್ದು. ನೀವು ಹೇಳ್ದಂಗೆ ನಾವು ಒಂದಷ್ಟು ವಿಷುವಲ್ಸ್ಗಳು ನೋಡಿದಾಗ ಆ ಮೈನ್ಯೂಟ್ ಡೀಟೇಲಿಂಗ್ಗಳ ಮೇಲೆ ತುಂಬ ಫೋಕಸ್ ಮಾಡ್ತಾರೆ. ಮತ್ತು ನೇಟಿವಿಟಿಗೆ ತಕ್ಕ ಹಾಗೆ ಅವರ ಕಥೆಗಳನ್ನ ಆಯ್ಕೆ ಮಾಡುವಂಥದ್ದು. ಎಸ್ಪೆಷಲಿ ಇವಾಗ ನಮ್ಮ ಇಂಡಸ್ಟ್ರಿ ಇರೋ ಪರಿಸ್ಥಿತಿನಲ್ಲಿ ಈ ರೀತಿಯಾದಂಥ ಸಬ್ಜೆಕ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು, ಸಬ್ಜೆಕ್ಟ್ಸ್ ಬರುತ್ತೆ. ಸಬ್ಜೆಕ್ಟ್ ಜೊತೆಗೆ ನೀವು ಆಡಿಯನ್ಸ್ಗೆ ಕೂರಿಸ್ಬೇಕಲ್ಲ ನೀವು. ಹೌದೌದು. ವಿಷನ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಗೆ ಕಾಣಿಸ್ಬೇಕು. ನೀವು ಬರೀತೀರ ಕಾನ್ಸೆಪ್ಟ್ ನ, ಇಲ್ಲ ಅಂತಿಲ್ಲ, ಅದ್ರ ತಕ್ಕಂಗೆ ನೀವು ಹೊರಗೆ ತರೋದಿದೆಯಲ್ಲ, ಅದು ಭಾರಿ ಕಷ್ಟ. ಎಕ್ಸಿಕ್ಯೂಷನ್ ಮಾಡಿದ್ರು ಸರ್. ಹೌದೌದು. ಜಾನ್ವಿ ರಾಯಲ್ ಅವರು ಡೆಂಟಿಸ್ಟ್ ಅಂತ ಇತ್ತು ನಮ್ಮ ಪ್ರೊಫೈಲ್, ಇವಾಗ ಪ್ರೊಡ್ಯೂಸರು, ಜೊತೆಗೆ ಇನ್ನೂ ಏನೇನು ಮಾಡ್ತೀರಾ? ಆಂಕರು ವಂಡರ್ಫುಲ್. ಕಲರ್ಸ್ ಕನ್ನಡದಲ್ಲಿ ಶೋಸ್ ನಡೆಸ್ಕೊಡ್ತಿದ್ದೆ. ಅದೇ ಹೇಳ್ತೀನಲ್ಲ, ಮಾಸ್ಟರ್ ಆಫ್ ಆಲ್, ಜಾಕ್ ಆಫ್ ಆಲ್, ಮಾಸ್ಟರ್ ಆಫ್ ನನ್ ಅಂತನಾ? ಎಲ್ಲ ಏನಂತಾರೆ ವಿಭಾಗಗಳಲ್ಲಿ ವರ್ಕ್ ಮಾಡೋದು ಇಷ್ಟ. ಒಂದೇ ಕಡೆ ಏನಾದ್ರು ಕುತ್ಕೊಂಡ್ರೆ ನನ್ಗೆ ಬೋರ್ ಆಗುತ್ತೆ. ಏನಾದ್ರು ಒಂದ್ ಬೇರೆ ಹೊಸದ್ ಮಾಡ್ತಿರ್ಬೇಕಲ್ಲ ಅಂದಾಗ ಎಲ್ಲ ಮಾಡ್ತಾ ಇರ್ತೀನಿ. ಅಂಡ್ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡ್ ಬಂದಿರೋದು ಒಂದೇ ಅಂದ್ರೆ ಇದು ನಟನೆ. ಓಕೆ ಓಕೆ. ಅದ್ರ ಜೊತೆಗೆ ನೆಕ್ಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದರೆ ಅದು ಕನ್ಸಿಸ್ಟೆಂಟ್. ಯಾವಾಗ ನಮ್ಮ ಡೇಟ್ ಗೋಸ್ಕರ ಕಾಯ್ತಿದ್ದಾರೆ. ವಂಡರ್ಫುಲ್. ಲೇಡಿ ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಆ್ಯಕ್ಚುಲಿ, ಅಲ್ವಾ? ಈ ರೀತಿಯಾದಂಥ ಬಿಕಾಸ್ ಆ್ಯಕ್ಚುಲಿ ಸರ್ ಇವಾಗ ನಾವು ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ, ಈ ಫಿಲಮ್ ಮೇಕಿಂಗ್ ಪ್ರೋಸೆಸ್ಗಳನ್ನ ತಿಳ್ಕೊಂಡು ನಾವು ಅಂದರೆ ಫೀಲ್ಡ್ಗೆ ಇಳಿದ್ರೆ ಆ್ಯಡ್ ಆನ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಟ್ರೂ. ಬಿಕಾಸ್ ನಮ್ಗೆ ಆಸ್ ಅನ್ ಆಕ್ಟರ್ ಏನಾಗ್ತಾ ಇದೆ, ಯಾವ ತರ ನಾವ್ ಎಮೋಟ್ ಮಾಡ್ಬೇಕು ಎಲ್ಲ ಗೊತ್ತಾಗುತ್ತೆ. ನಮ್ಗೇನು ಗೊತ್ತಿಲ್ಲ, ಸುಮ್ನೆ ನಾವು ಕ್ಯಾಮ್ರಾ ಮುಂದೆ ಬಂದ್ ಕುತ್ಕೊಂಡ್ರೆ no point. ಯಾಕಂದ್ರೆ ಆಸ್ ಅನ್ ಆಕ್ಟರ್ ಯು ಹ್ಯಾವ್ ಟು ಸಿ ವಾಟ್ DOP ಇಸ್ ಡೂಯಿಂಗ್. ಡೈರೆಕ್ಟರ್ ನಮ್ಮಿಂದ ಏನ್ ತಗೋಬೇಕು ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಅಲ್ಲಿ ನಮ್ಮ ADs ಅವ್ರದ್ದು ಒಂಥರ ವರ್ಷನ್ ಇರುತ್ತೆ. ಸೊ ಎಲ್ಲಾ ನೋಡಿದಾಗ ಇಟ್ಸ್ ಆಕ್ಚುಲಿ ಅ ವೆರಿ ವಾಸ್ಟ್ ಎಂಟಿಟಿ ಸಿನಿಮಾ. ಈಗ ಡೈರೆಕ್ಟರ್ಗೆ ಒಂದು ವಿಷನ್ ಇರುತ್ತೆ ಅಂತ DOP ಅವ್ರ ಹತ್ರ ಮಾತಾಡ್ತಾರೆ, ಅಲ್ಲಿ ಏನೋ ಮೆರಿಟ್ ಇರುತ್ತೆ. ಅಲ್ಲಿರುವಂತ ಒಬ್ರು ಅಸಿಸ್ಟೆಂಟ್ ಹೋಗ್ಬಿಟ್ಟು ಸರ್ ಇದು ಈ ತರ ಮಾಡಿದ್ರೆ ಹೇಗಿರುತ್ತೆ ಒಂದ್ಸಲ ನೋಡಿ ಅಂತ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅಂದ್ರೆ ಅವ್ರಿಗೆ ಅನಿಸ್ತು ಎಸ್ ಇದಕ್ಕಿಂತ ಇದು ಬೆಟರ್ ಆಗಿ ಹೇಳೋಣ ಅಂತ. ಅದಿದೆಯಲ್ಲ, ಅದು ಎಲ್ರಿಗೂ ಬರಬೇಕು. ಹೌದು, ಕರೆಕ್ಟ್. ಡಾಮಿನೇಟ್ ಮಾಡೋದಲ್ಲ ಇದು ಎಂಡ್ ಆಫ್ ದ ಡೇ ನಮ್ಮ ಸಿನಿಮಾದ ವಿಷನ್ ಮೇಲಕ್ಕೆ ಹೋಗುತ್ತೆ. ಅದನ್ನ ತಗೊಂಡಿದ್ದಾರೆ ಕೆಲವೊಂದು ಕಡೆ. ನನಗೂ ಒಂದು ಸೀನಲ್ಲಿ ಆ ಥರ ಆಯ್ತು. ಅದು ಅಕ್ಸೆಪ್ಟ್ ಮಾಡೋದಿದೆಯಲ್ಲ, ಹೌದು, ಅದು ಗ್ರೇಟ್ನೆಸ್. ಸೊ ದಟ್ ಈಸ್ ಹೌ ವಿ ವಿಲ್ ಬಿಕಮ್ ಸ್ಪಾಂಟೇನಿಯಸ್. ನಮ್ಗೆ ಅವಾಗ ಸ್ಪಾಂಟೇನಿಟಿ ಗೊತ್ತಾಗ, ಓಕೆ ನಮ್ಮ ಡೈರೆಕ್ಟರ್ಗೆ ಈ ತರ ಕೊಡ್ಬೇಕು, ಫೈನ್ ನಾವು ಇಂಪ್ರೂವೈಸ್ ಮಾಡೋಣ, ಅಲ್ಲೇ ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಮಾಡಿ. ಐ ಮೀನ್ ಗಿವ್ ಅಂಡ್ ಟೇಕ್, ಇಟ್ಸ್ ಆಲ್ವೇಸ್ ಗಿವ್ ಅಂಡ್ ಟೇಕ್. ಹೌದೌದು. ಅವ್ರ ಮೆಂಟಾಲಿಟಿನಲ್ಲಿ ಏನಿದೆ ಅಂತ ನಮಗೊಂದು ಸ್ವಲ್ಪ ನಾವು ತಿಳ್ಕೊಂಡ್ರೆ ಪ್ರಾಬಬ್ಲಿ ಎಕ್ಸಿಕ್ಯೂಷನ್ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ನನಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ ಪ್ರಕಾರ ಈ ದೊಡ್ಡ ಡೈರೆಕ್ಟರ್ ಚಿಕ್ಕ ಡೈರೆಕ್ಟರ್ ಅಂತ ಬರಲ್ಲ, ಬುದ್ಧಿವಂತಿಕೆ. ಎಕ್ಸಾಕ್ಟ್ಲಿ, ಹೌದೌದು. ಆಮೇಲೆ ಅವರಿಗಿರುವಂತ ಒಂದು ಕ್ಲಾರಿಟಿ, ಅದನ್ನೆಲ್ಲ ನಮ್ಮ ಮೇಲೆ ಅವರು ಹೇಳಿದಾಗ ಆಬ್ವಿಯಸ್ಲಿ ನಮ್ಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಬಿಕಾಸ್ ನಮಗೂ ಒಂದಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಆಕ್ಟಿಂಗ್, ಕ್ಯಾಮ್ರಾ ಅಂತ ಬಂದಾಗ ಕೆಲವೊಂದು ತಪ್ಪಿದ್ರು ನಾವು ಅದನ್ನ ಹೇಳ್ಬೇಕಾಗುತ್ತೆ. ಅದನ್ನ ಮುಚ್ಚಿಟ್ಕೊಂಡ್ರೆ ನಮ್ಮ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ಆತರ ಹೇಳಿದಾಗ ಅದು ತಪ್ಪೋ ಸರಿ, ಅದಕ್ಕೊಂದು ಕ್ಲಾರಿಟಿ ಕೊಡ್ತಾರೆ ಅವರು. ಅಕಸ್ಮಾತ್ ನೀವು ರಾಂಗ್ ಇದ್ರೆ ಇಲ್ಲ ಇದು ಹೀಗೆ ಹೀಗೆ ಅಂತ ಹೇಳ್ತಾರೆ, ಅದಕ್ಕೂ ಅವ್ರ ಹತ್ರ ಒಂದು ಆನ್ಸರ್ ಇರುತ್ತೆ. ಅಂದ್ರೆ ನಮಗಿಂತ ಮುಂಚೆನೆ ಅವ್ರು ಥಿಂಕ್ ಮಾಡಿರ್ತಾರೆ. ಹೌದೌದು. ಸೊ ಸರಿ ಇತ್ತು ಅಂತ ನೋಡೋಣ ಅನ್ಬಿಟ್ಟು ಅದ್ರ ಮೇಲೆ ಅಡಾಪ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಹೌದಾ? ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಏನೇ ಮಾಡಿದ್ರು ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು, ಆಡಿಯನ್ಸ್ಗೆ ಇಷ್ಟ ಆಗಬೇಕು ಅನ್ನೋದಕ್ಕೆ ಅವ್ರು ಮಾಡಿರ್ತಾರೆ. ನಿಮಗೆ ಪ್ರಾಬಬ್ಲಿ ಒಳ್ಳೆ ಬ್ರೇಕ್ ಸಿಗ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ನಿಮ್ಮೆಲ್ರಿಗೂ ಅಲ್ವಾ, ಬಾಲಾಜಿ ಅಲ್ವಾ? 3 ಜನನು ಅಷ್ಟೇ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀವಿ ಆ ವಿಷಯದಲ್ಲಿ, ಬಿಕಾಸ್ ಆಫ್ ಅವರ್ ಡೈರೆಕ್ಟರ್ ಅಂಡ್ ದ ಟೀಮ್.
ಒಂದು ಸ್ವಲ್ಪ ಬಿಬ್ಲಿಕಲ್ ರೆಫರೆನ್ಸ್ಗೆ ನಾವು ಹೋಗೋದಾದ್ರೆ ಪೀಟರ್ ಅಂತ ಇದಿದೆ. ಸೊ ನಾವಿಲ್ಲಿ ಜೀಸಸ್ನ 12 ಜನ ಅನುಯಾಯಿಗಳಲ್ಲಿ ಸೇಂಟ್ ಪೀಟರ್ ಕೂಡ ಒಬ್ಬರು. ಇವರು ಶಾಂತಿ ಹಾಗೇನೆ ಪ್ರೀತಿಯ ಪ್ರತಿಪಾದಕರಾಗಿದ್ರಂತೆ. ರಷ್ಯಾನ ಅಭಿವೃದ್ಧಿ ಮಾಡೋದ್ರಲ್ಲಿ ಸೇಂಟ್ ಪೀಟರ್ದು ಪ್ರಮುಖವಾದಂತಹ ಒಂದು ಪಾತ್ರ. ಇವರು ಸೇಂಟ್ ಪೀಟರ್ ಅವರು ರಷ್ಯಾಗೆ ಹೋಗ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ. ಇಲ್ಲಿ ರಾಜೇಶ್ ಧ್ರುವ ಅವರು ಬ್ಯಾಗ್ ಹಾಕೊಂಡು ಹಳ್ಳಿಗೆ ಬರ್ತಾರೆ. ಅದೇ ಚಂಡೆ ಅಭಿವೃದ್ಧಿ, ಅದೇ ಎಲ್ಲೋ ಒಂದ್ ಕಡೆ ರಿಲೇಟಬಲ್ ಅಂತ ಅನಿಸ್ತು ನೀವು. ಪೀಟರ್ ಅನ್ನೋ ಟೈಟಲ್ಗೆ ಅವನು ಹೇಗಿದ್ದ ಅನ್ನೋದು ಅದು ನೀವು ಹೇಳಿದ ಪ್ರಕಾರ ಅಲ್ಲ, ಗೊತ್ತಾ ಎಷ್ಟು ಒಳ್ಳೆ ಬ್ಯೂಟಿಫುಲ್ ಸೈಂಟ್ ಪೀಟರ್ ಬಗ್ಗೆ ಅವ್ರ ಬಗ್ಗೆ ನಾನು ಸ್ವಲ್ಪ ಓದಿದ್ದೆ ಹಿಂದೆ. ಓಕೆ, ಈಗ ನಂಗೆ ಅದು ರೀಕಾಲ್ ಆಗ್ತದೆ. ಬಟ್ ನೀವು ಈ ಟೈಮಲ್ಲಿ ಅದು ತಗೊಂಡ್ರಲ್ಲ ಪ್ರಮೋಷನ್ ಮೆಟೀರಿಯಲ್. ಆಮೇಲೆ ಪೀಟರ್ ಅನ್ನೋನು ಚಂಡೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಅದೇ ರೀತಿ ಅವನು ಬೈಬಲ್ ಜೊತೆಗೆ ಭಗವದ್ಗೀತೆಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾನೆ. ಅಂದ್ರೆ ಅವನಿಗೆ ಯಾವುದು ಕೂಡ ಇದೇ ನನ್ನ ರೂಟ್, ಇದು ನನ್ನ ಕ್ರಿಶ್ಚಿಯಾನಿಟಿ, ನಾನು ಇದನ್ನೇ ಫಾಲೋ ಮಾಡ್ತೀನಿ ಅನ್ನೋದಿಲ್ಲ. ಅವ್ನು ಕೃಷ್ಣನ ದೇವಸ್ಥಾನದ ಮುಂದೆ ಹೋಗಿ ಚಂಡೆ ಬರ್ತಾನೆ, ಟೈಮಲ್ಲಿ ನಮಸ್ಕಾರ ಆಗ್ತಾನೆ, ನಾಮ ಇಡ್ತಾನೆ. ಆಮೇಲೆ ಯಾರಿಗೆ ಏನ್ ಬೇಕೋ ಅದನ್ನ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತಾನೆ. ಅಲ್ಲಿ ಎಲ್ಲೂ ಕೂಡ ಅವನ ಧರ್ಮದ ನಡುವೆನೆ ಅವನು ನಡ್ಕೊಂಡು ಹೋಗ್ತಿರಲ್ಲ, ಹಾಗಾದ್ರೆ ವಿರುದ್ಧವಾಗೂ ಹೋಗೋದಿಲ್ಲ. ಸೊ ನಾವೆಲ್ಲೂ ಕೂಡ ಯಾರನ್ನೂ ಡೌನ್ ಮಾಡಿ, ಯಾರನ್ನೂ ಹೈಲೈಟ್ ಮಾಡಿ ಧರ್ಮವನ್ನ ನಾವು ಇಲ್ಲಿ ತಗೊಂಡ್ಬಂದಿಲ್ಲ. ಪೀಟರ್ ಅಂತ ತುಂಬಾ ಜನ ಹೇಳಿದ್ರು, ಯಾಕೆ ಪೀಟರ್? ಹೌದು, ಒಳ್ಳೆ ಡೈರೆಕ್ಷನ್ ಕೊಡ್ತಾರೆ ಈ ವಿಚಾರದಲ್ಲಿ. ರಾಮ, ರಹೀಮ, ಪೀಟರ್ ಅಂತ ಎಲ್ಲ ಧರ್ಮದವರು ಇದ್ದಾರೆ. ಹೌದು, ಪೀಟರ್ ಅನ್ನೋದು ಇಟ್ಸ್ ಅ ವೆರಿ ಈಸಿ ಟರ್ಮ್. ಇವನ್ ಮಗು ಕೂಡ ಅದನ್ನ ಗ್ರಾಸ್ ಮಾಡಬಹುದು ಅಂತ ನಮ್ಮ ಡೈರೆಕ್ಟರ್ ಹೇಳೋ ವರ್ಷನ್ ಅಂದ್ರೆ ಫಾರ್ ದ ಅಟೆನ್ಷನ್. ಹೌದು, ಪೀಟರ್ ಅಂದ ತಕ್ಷಣ ಪೀಪಲ್ ವಿಲ್ ನೋ ದ ನೇಮ್ ಅನ್ನೋ ತರ. ಅಂದ್ರೆ ಮೊನ್ನೆನೂ ಅಷ್ಟೇ ಯಾವುದೋ ಒಂದು ಇಂಟರ್ವ್ಯೂ ನೋಡ್ಬೇಕಾದ್ರೆ ಹೇಳಿದ್ರು, ಚಂಡೆಗೂ ಪೀಟರ್ಗೂ ಅಂದ್ರೆ ಆ ಪೀಟರ್ ಹೌದು ಸಂಬಂಧ ಅಂತ. ಅದೇ ತುಂಬಾ ಜನ ಗೊತ್ತಿಲ್ಲ. ಈ ಕೇರಳ ಕಡೆ ನೀವು ಹೋದ್ರೆ ಚಂಡೆನೆ ಅದರ ಒಂದು ಅಥೆಂಟಿಸಿಟಿ. ಅದು ಎಷ್ಟು 400 ವರ್ಷದ ಹಳೆ ಕಡೆ, ಶೃಂಗಾರಿ ಮೇಳ ಮತ್ತೊಂದೆಲ್ಲ. ಅಲ್ಲಿ ಕ್ರಿಶ್ಚಿಯನ್ ಇದ್ದಾರೆ, ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಅವರು ಚಂಡೆ ಬರೆಸ್ತಾರೆ. ಅವ್ರಿಗೆ ಯಾವುದೇ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ. ಕ್ರಿಶ್ಚಿಯನ್ ನಥಿಂಗ್. ಅಂದ್ರೆ ಇದನ್ನೆಲ್ಲ ನಾವು ತಿಳಿಸ್ಬೇಕು ನಿಮ್ ಮೂಲಕ ಆಡಿಯನ್ಸ್ ಗೊತ್ತಾಗಲ್ಲ. ಹೌದು, ಯಾಕೆ ಪೀಟರ್ ಚಂಡೆ ಬರೆಸ್ದ ಅದು ಜಾಸ್ತಿ ಹೈಲೈಟ್ ಆಗ್ಬಿಡುತ್ತೆ. ಎಲ್ಲದೂ ಧರ್ಮದವರು ಕೂಡ ಯಾವುದೇ ಒಂದು ಸಾಂಸ್ಕೃತಿಕ ಕಲೆಗೆ ಅವರೇ ಮಾಡ್ಬೇಕು ಅನ್ನೋದಿಲ್ಲ. ಇಲ್ಲ, ಯೇಸುದಾಸ್ ಅವರು ಅಯ್ಯಪ್ಪ ಸ್ವಾಮಿ ಹೋಗ್ಬಿಟ್ಟು ಹೌದು. ಸೊ ಅದೆಲ್ಲ ನಮಗೆ ಮ್ಯಾಟರ್ ಆಗುತ್ತೆ ಅಂತಂದ್ರೆ ಯಾವುದೇ ಕಲೆಗೂ ಯಾರು ಧರ್ಮ ಅನ್ನೋದನ್ನ ನಾವು ಸ್ಟಿಕ್ ಆನ್ ಮಾಡಕ್ ಆಗೋದಿಲ್ಲ. ಕರೆಕ್ಟ್, ಹೌದು. ಹಂಗೆ ಪೀಟರ್ ಚಂಡೆ ಅವನಿಗೊಂದು ಕಲೆ, ಹಾಗೆ ಅದನ್ನ ಬೆಳೆಸಬೇಕು ಅನ್ನೋ ಉದ್ದೇಶ. ಅದಕ್ಕೆ ನಿಮ್ಮ ಡೈಲಾಗ್ ಕೂಡ ಇದೆ ಅಲ್ವಾ, ಅವಮಾನ ಮಾಡಿದ್ರೆ ನಾನು ಸಹಿಸೋದಿಲ್ಲ ಅನ್ನೋವಂಥದ್ದು ಒಂದು. ಆಮೇಲೆ ನಾನು ಏನಂದ್ರೆ ಯೂಶಲಿ ಚಂಡೆ ಬರ್ಸೋರು ತುಂಬಾ ಸ್ಲಿಮ್ ಆಗಿರ್ತಾರೆ. ಇವಾಗ ನೀವು ಚಂಡೆ ಬರ್ಸಿ ಅದು ಅಂದ್ರೆ ಅಭ್ಯಾಸ ಬೇಕು ಅದಕ್ಕೆ. ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್. ಹಿಂಗೆ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ ಆಯ್ತಾ? ಯಾವ ರೀತಿ ಸರ್? ಸಿನಿಮಾ ಯಾವಾಗ ನಮ್ದು ಶೂಟಿಂಗ್ ಎಲ್ಲ ಪ್ಯಾಕಪ್ ಆಗ್ತಿತ್ತು, ನಾವು ಉಳ್ಕೊಂಡಿದ್ವಲ್ಲ ಅದೇ ಒಂದು ಜಾಗದಲ್ಲಿ ಚಂಡೆ ಟೀಮ್ ಬಂದಿತ್ತು ನಮ್ಮ ಜೊತೆ. ಈಗ ನಾವು 3 ಜನ ಆರ್ಟಿಸ್ಟ್ ಅಷ್ಟೇನೆ ನನ್ನ ತಂಡದಲ್ಲಿ, ಉಳಿದವರು ಎಲ್ಲರೂ ಕೂಡ ರಿಯಲ್ ಚಂಡೆ ಪ್ಲೇಯರ್ಸ್. ಜೊತೆಗೆ ನಾವು ಒಂದು ಟ್ಯೂನ್ ಸೆಟ್ ಮಾಡ್ಕೊಂಡಿದ್ವಿ, ಇದೇ ತರ ಬೇಕು ಅಂತ. ಅದಕ್ಕೆ ತಕ್ಕಂಗೆ ಟ್ರೈನ್ ಮಾಡ್ಕೊಂಡು ಹೋದ್ವಿ. ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಥೀಮ್ ಕಾಣಿಸುತ್ತೆ ಚಂಡೆದು. ಅದನ್ನೆಲ್ಲ ಅವರೇ ನಮಗೆ ಕಲಿಸಿದ್ವಿ. ಒಂದು 20 ದಿನ ನಾವು ಸರಿಯಾಗಿ ಸಂಜೆ ಪ್ರಾಕ್ಟೀಸ್, ಆಲ್ಮೋಸ್ಟ್ ರೆಸ್ಟೇ ಇಲ್ದಂಗೆ ಸಿಕ್ಕಾಪಟ್ಟೆ ನಾವು ಅದಕ್ಕೆ ಏನ್ ಬೇಕು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಮಾಡಿದ್ವಿ. ಸೊ ನಿಮ್ ಕಣ್ಣು ಇವಾಗ್ಲೂ ಗೊತ್ತಾಗ್ತಿದೆ ಆಕ್ಚುಲಿ ನಿದ್ದೆ ಇಲ್ಲ ಅಂತ ಅನಿಸುತ್ತೆ. ತುಂಬಾ ದಿನ ಇದಾರೆ. ಸೊ ಅದನ್ನೆಲ್ಲ ತುಂಬಾ ಪ್ರಿಪೇರ್ ಮಾಡ್ಕೊಂಡೇ ಹೋದ್ವಿ. ತುಂಬಾ ಜನ ಕೇಳಬಹುದು, ಇದೇ ನಿಮ್ ಕ್ವಶನ್ ತುಂಬಾ ಜನಕ್ಕಿದೆ. ಒಂದು ಇನ್ಸ್ಟ್ರೂಮೆಂಟ್ ನುಡ್ಸೋದಷ್ಟು ಈಸಿ ಅಲ್ಲ. ಹೌದು, ಸುಮ್ಮನೆ ಒಂದು ಕೊಡಲ್ ಇಟ್ಕೊಂಡು ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಬರ್ಸ್ಕೊಂತಾರೆ. ಬಟ್ ಇದು ಹಂಗಲ್ವಲ್ಲ. ಕೊರಿಯೋಗ್ರಫಿ ಮಾಡಬೇಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ಸೆಟ್ ಆಗಬೇಕು. ಇದಕ್ಕೆಲ್ಲ ತುಂಬಾನೇ ಪ್ರಿಪರೇಷನ್ಸ್ ಇದೆ. ಇವಾಗ ರವೀಕ್ಷ ಅವ್ರಿಗೆ, ಜಾನ್ವಿ ಅವ್ರಿಗೆ ಕ್ವಶನ್ ಅಂದರೆ ಯೂಶಲಿ ಈ ರೀತಿಯಾದಂಥ ಸಬ್ಜೆಕ್ಟ್ಸ್ಗಳು ನಾವು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಎಲಿಮೆಂಟ್ ತುಂಬ ಕನೆಕ್ಟ್ ಆಗುತ್ತೆ. ನೀವು ಆ್ಯಕ್ಟ್ ಮಾಡಿ ಮನೆಗೆ ಹೋದ ನಂತರ ಕೂಡ ಸಮಥಿಂಗ್ ಅಂದರೆ ನಿಮ್ಗೆ ಅದಿನ್ನೂ ಹಾಂಟ್ ಆಗ್ತಾ ಇರುತ್ತೆ. ಆ ಥರ ಏನಾದರೂ ಆಯ್ತಾ ನಿಮ್ಮಿಬ್ಬರಿಗೂ ಈ ಸಿನಿಮಾ? ಮನೆಗೆ ಹೋಗಿಲ್ಲ, ಬಟ್ ಸೆಟಲ್ ಆಯ್ತು. ಮೆನಿ ಮೇಜರ್ ಸೀನ್ಸ್, ತುಂಬಾ ಹೈಲಿ ಪರ್ಫಾರ್ಮಿಂಗ್ ಸೀನ್ಸ್ ತುಂಬಾನೇ ಇದೆ. ಪ್ರತಿಯೊಬ್ಬರಿಗೂ ಇದೆ, ಪ್ರತಿಯೊಂದು ಪಾತ್ರದಲ್ಲೂ ಲೈಕ್ ಆ ಎಲಿವೇಶನ್ ತಗೊಂಡಿದ್ದಾರೆ, ಆ ಆರ್ಕ್ ಡಿಫೈನ್ ಮಾಡಿದ್ದಾರೆ ಸರ್. ಸೊ ದ ಫ್ಯೂ ಸೀನ್ಸ್ ಏನನ್ನ ನಂದೊಂದು ಮೇಜರ್ ಸೀನ್ ಇತ್ತು, ಅದು ಫಸ್ಟ್ ಡೇನೇ ಇಟ್ಟಿದ್ರು. ಸೊ ಅದು ಹೇಗೆ ಅಂದರೆ ಇಟ್ ವಿಲ್ ಡಿಸ್ಟರ್ಬ್ ಯುವರ್ ಮೈಂಡ್ ಸೋ ಮಚ್ ಆ ಪರ್ಟಿಕ್ಯುಲರ್ ಸೀನ್ ಮಾಡಿದಾಗ. ಅಂದರೆ
ಮೆಂಟಲಿನೂ ಅದು ಡಿಸ್ಟರ್ಬ್ ಮಾಡುವಂಥ ಸೀನ್ ಒಂದದು. ನಾನು ಈವನ್ ಲೈಕ್ ಕ್ಯಾರವನ್ಗೆ ಬಂದ್ರೂ ಐ ವಾಸ್ ಶಿವರಿಂಗ್, ನನಗೆ ಆ ಶಿವರಿಂಗ್ ಇತ್ತು, ಸ್ವಲ್ಪ ಹೊತ್ತು ಇತ್ತು. ಅದಾದಮೇಲೆ ರಾತ್ರಿ ಮಲಗಿದಾಗ್ಲೂ ಐ ವಾಸ್ ಸ್ಟಿಲ್ ಇನ್ ದ್ಯಾಟ್ ಹ್ಯಾಂಗ್ ಓವರ್. ಆ ಒಂದು ಇಂಟೆನ್ಸಿಟಿ ಆಗಲಿ, ಆ ಕ್ಯಾರೆಕ್ಟರ್ ಅಲ್ಲಿ ಏನು ಪ್ಲೇ ಮಾಡಿದೆ ಅದು ನನ್ನ ಮನಸ್ಸಲ್ಲೇ ಉಳ್ಕೊಂಡಿತ್ತು ಒಂದೆರಡು ದಿನ. ಸೊ ಆ ಸ್ಕೆಡ್ಯೂಲಲ್ಲಿ ನನಗೆ ಆ 3 days ಅಷ್ಟೇ ಇದ್ದಿದ್ದು ನನ್ನ ಸೀನ್. ಸೊ ದಟ್ ಈಸ್ ಅ ಮೇಜರ್ ಸೀನ್ ವಿ ಶಾರ್ಟ್ ಫಾರ್ 3 days. ಸೊ ಅದಾದಮೇಲೆ ನಾನು ಮನೆಗೆ ಹೋಗಿದ್ದೆ, ಮೀನ್ಸ್ ನಂದು ಸ್ಕೆಡ್ಯೂಲ್ ಪ್ಯಾಕಪ್ ಆಗಿತ್ತು. ಸೊ ಐ ವೆಂಟ್ ಬ್ಯಾಕ್, ಬಟ್ ಸ್ಟಿಲ್ ಐ ವಾಸ್ ಇನ್ ದ್ಯಾಟ್ ಹ್ಯಾಂಗ್ ಓವರ್. ಅಂದರೆ ಅದು ನನ್ನ ಮನಸ್ಸಲ್ಲಿ ಪದೇ ಪದೇ ಬರ್ತಾ ಇತ್ತು, ಹೀಗೆ ಮಾಡಿದರೆ ಆಗ್ತಿತ್ತಾ, ಹಾಗೆ ಮಾಡಿದರೆ ಹಿಂಗೆ ಚೆನ್ನಾಗಿರ್ತಿತ್ತಾ, ವೆದರ್ ಇಟ್ ಕನೆಕ್ಟೆಡ್ ಟು ದ ಆಡಿಯನ್ಸ್. ಬಿಕಾಸ್ ಅದನ್ನು ಫುಲ್ ನಾವು ಎಲ್ಲ ಶೂಟ್ ಮಾಡಿದರೆ ಅದು ಬೇರೆ ಇರ್ತಿತ್ತು. ಇನ್ವಾಲ್ವ್ಮೆಂಟ್ ಆಗಿ ಪ್ರಾಪರ್ ಆ ಕ್ಯಾರೆಕ್ಟ್ರಲ್ಲೇ ಇನ್ವಾಲ್ವ್ ಆಗಿ ಶೂಟ್ ಮಾಡಿ ಆ ಸೀನ್ ಮಾಡಿದರೆ ಬೇರೆ ಥರ ಇರ್ತಿತ್ತು. ಬಿಕಾಸ್ ಆನ್ ದ ಫಸ್ಟ್ ಡೇ ಆಫ್ ದ ಶೂಟ್ ಇಟ್ ಸೆಲ್ಫ್ ವೆನ್ ಐ ಶಾಟ್ ದಟ್ ಪರ್ಟಿಕ್ಯುಲರ್ ಸೀನ್, ಒಂದು ಭಯ, whether I gave the 100%, but director prakara I have given like director is satisfied with that particular scene and performance. ನನಗೂ ಅಷ್ಟೇ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ತುಂಬಾ ಮೈಕ್ ಚಳಿ ಎಲ್ಲ ಬಿಟ್ಟು ಒಂದಷ್ಟು ಸೀಕ್ವೆನ್ಸ್ ಗಳು ಮಾಡೋದಿತ್ತು. ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಎಲ್ರಿಗೂ ಇದಾಗುತ್ತಾ ಅಂದ್ರೆ ಸುಸ್ತಿದೆ, ಬಾಡಿ ಎಲ್ಲ ಪೇನ್ ಇದೆ. ಐ ಮೀನ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ 2 days ಮಾಡಿದ್ವಿ ಅದೇ ಜಾಗ. ಐ ಮೀನ್ ಜಾಸ್ತಿ ಹೇಳಕ್ ಹೋದ್ರೆ ಬಿಟ್ಕೊಡಂಗ್ ಆಗ್ಬಿಡುತ್ತೆ. ಸ್ಟಿಲ್ ಅಲ್ಲಿಂದ ವಾಪಸ್ ಬರ್ತೀವಿ, ಅದೊಂಥರ ಏನೋ ಒಂದು ಸ್ವಲ್ಪ ಕಿಚ್ಚಾಡೋದಿರುತ್ತೆ, ಏನೋ ಒಂದು ಭಾರ. unusual thing something. Okay. Physically also we are tired, mentally also we are tired, and next day ಅದನ್ನೇ ರಿಟೈನ್ ಮಾಡಬೇಕು. ಸೊ ಅದು ಹೆಲ್ಪ್ ಆಯ್ತು. ಬಟ್ ಹೇಳ್ತೀನಿ ದಟ್ ಸೀಕ್ವೆನ್ಸ್ ಮೂವಿ ರಿಲೀಸ್ ಆಗಿ ಸಕ್ಸಸ್ ಮೀಟರ್ ಮಾತ್ರ. ಖಂಡಿತವಾಗ್ಲೂ ನೀವೆಲ್ಲರೂ ಇವಾಗ ಹೇಳ್ತಾ ಪ್ರಕಾರ ನೀವೆಲ್ಲರೂ ಅಂದ್ರೆ ಒಂದೇ ರಿಯಾಲಿಟಿನ ಶೇರ್ ಮಾಡ್ತೀರಾ ಅಥವಾ ಪರ್ಸೆಪ್ಷನ್ ಬೇರೆ ಬೇರೆ ಇರುತ್ತಾ ಅಂತ? ಇರುತ್ತೆ, ಬೇರೆ ಬೇರೆ ಇರ್ಬೋದು. ಅವರು ಯಂಗರ್ ದೆನ್ ಮೀ, ಅವ್ರ ಪರ್ಸೆಪ್ಷನ್ಸ್ ಬೇರೆ ಇರುತ್ತೆ. ಓಕೆ, ಪರ್ಸೆಪ್ಷನ್ ಬೇರೆ ಇರುತ್ತೆ. ತುಂಬಾ ದೊಡ್ಡ ಸಿಕ್ಕವರು ಹಾಗೆ. ಓಕೆ, ಆಮೇಲೆ ಇವಾಗ ನಿಮ್ಮ ಕ್ಯಾರೆಕ್ಟರ್ನಲ್ಲಿ ಇದು ರೈಟ್ ರಾಂಗ್ ಅನ್ನೋದು ಕ್ಲಿಯರ್ ಇಲ್ಲ, ಅಂದ್ರೆ ಎಲ್ಲದೋ ಒಂದು ಗ್ರೇ ಝೋನಲ್ಲಿ ಕ್ಯಾರೆಕ್ಟರ್ ಶಿಫ್ಟ್ ಹೋಗುತ್ತಾ ಅಂತ? ಖಂಡಿತ ಹೋಗುತ್ತೆ, ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಹೋಗುತ್ತೆ. ಹಾಂ, ನಂದು ಒಬ್ಬಂದೇ ಎಲ್ಲ ಓಕೆ. ನನ್ನ ಇವಾಗ ಎಡಿಟಿಂಗ್ ಪ್ಯಾಟರ್ನ್ ನಾನು ಅಬ್ಸರ್ವ್ ಮಾಡಿದೆ. ಒಂದು ಕಡೆ ಏನು ಅನ್ನಿಸ್ತು ಸರ್, ಒಂದು ಈ ಫಾಸ್ಟ್ ಕಟ್ಸು ಹಾಗೆಯೇ ಸ್ಲೋ ಮೂಮೆಂಟ್ಸು ಎರಡೂ ಕೂಡ ಮಿಕ್ಸ್ ಆಗಿದೆ ಅಂತ ಅನ್ನಿಸ್ತು. ಈ ರಿದಮ್ ಈ ಸ್ಟೋರಿ ಎಮೋಷನ್ಗೆ ಯಾವ ರೀತಿ ರಿಫ್ಲೆಕ್ಟ್ ಆಗಿದೆ? ಅಂದರೆ ಇದು ನೀವು ಕಮರ್ಷಿಯಲ್ ಸಿನಿಮಾ ರೇಂಜ್ಗೆ ತೊಗೊಂಡಿದ್ದೀರ ವಿತ್ ಬ್ರಿಲಿಯಂಟ್ ಎಡಿಟಿಂಗ್ ಪ್ಯಾಟರ್ನ್. ಇದು ಬ್ರಿಕ್ ಸಿನಿಮಾ ಅಲ್ಲ, ಆರ್ಟ್ ಸಿನಿಮಾ ಅಲ್ಲ. ಬಟ್ ಅದು ಎರಡೂ ಮಿಕ್ಸ್ ಮಾಡಿದಾಗ ಒಂದು ಕಮರ್ಷಿಯಲ್ ಸಿನಿಮಾ ರೆಡಿ ಆಗುತ್ತೆ. ಹೌದೌದು. For the sound and the BGM, theatrical experience is must. Yes. ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಹೌದು, ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಮಿಸ್ ಮಾಡ್ಕೊಂಡು ಅವ್ರಿಗೆ ತುಂಬ ಬೇಜಾರಾಗುತ್ತೆ ಸೀರಿಯಸ್ಲಿ. ನಾಳೆ ನಾನು ಅಲ್ಲಿ ನೋಡ್ತೀನಿ ಇಲ್ಲೇ ನೋಡ್ತೀನಿ ಅಂತ ಹೇಳೋರಿಗೆ ಅವ್ರಿಗೆ ಆ ಥಿಯೇಟ್ರಿಕಲ್ ಫೀಲ್ನ ಎಂಜಾಯ್ ಮಾಡೋಕೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅದು ಮನಸ್ಸೇ ಇರಲ್ಲ. ನಮ್ಗೆ ಆ ಸೌಂಡ್ ಎಲ್ಲ ಆ ರೀತಿ ಆ BGM ಫೀಲ್ ಆಗಬೇಕು ಅಂದರೆ ಆಬ್ವಿಯಸ್ಲಿ ಅಂತಾನೆ ಅದನ್ನ ಸೌಂಡ್ ಡಿಸೈನ್ ಮಾಡಿರ್ತೀವಲ್ಲ. ಹೌದು, ಸೊ ಆಬ್ವಿಯಸ್ಲಿ ಅದು ಟಚ್ ಆಗೋದೇ ಇಲ್ಲ ಅವ್ರಿಗೆ. ಕೆಲವೊಬ್ರು ಏನ್ ಮಾಡ್ತಾರೆ, ನಾನು ಟಿವಿಲಿ ಬಂದಾಗ ನೋಡ್ತೀನಿ, OTT ಬಂದಾಗ ನೋಡ್ತೀನಿ ಎಲ್ಲ ಮೈಂಡ್ ಸೆಟ್ ಇರೋರಿಗೆ ಥಿಯೇಟ್ರಿಗೆ ಒಂದು ಸಲ ಈ ಸಿನಿಮಾಗೆ ಅಂತ ಬರ್ಲಿ ಅವರ ಮೈಂಡ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸಿನಿಮಾಗೆ ಹೋಗಿ ನೋಡ್ತೀನಿ ಯಾವ ಸಿನಿಮಾ ಇದ್ರು ಅನ್ನೋ ತರನೇ ಚೇಂಜ್ ಆಗುತ್ತೆ. ಅಲ್ಲ, ನೀವು ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಎಕ್ಸಾಕ್ಟ್ಲಿ. ಹೌದೌದು. ಇವಾಗ ನಿಮ್ಗಳ ಅಂದ್ರೆ ನೀವು ಕೂಡ ಸೆಕೆಂಡ್ ಟೈಮ್ ನೋಡೋ ಚಾನ್ಸಸ್ ಇದೆ. ಖಂಡಿತವಾಗ್ಲೂ ನೋಡ್ತೀವಿ. ನಿಮ್ಮ 3 ಜನಕ್ಕೆ ಮೋಸ್ಟ್ ಫೇವ್ರೇಟ್ ಪೋರ್ಷನ್ ಆಫ್ ದ ಮೂವಿ ಯಾರಾಗಿತ್ತು? ನನಗೆ ಕ್ಲೈಮ್ಯಾಕ್ಸ್. ನಿಮಗೆ ತುಂಬ ಇದೆ. ತುಂಬಾ ಇದೆಯಾ? ಸುಂದರಿ ಸುಂದರಿ ಸಾಂಗ್ ಮೊಮೆಂಟ್ಸ್ ಇದೆ ಅಲ್ಲ, ದಟ್ ವಾಸ್ ವೆರಿ ಲೈವ್ಲಿ ಅಂಡ್ ತುಂಬಾ ಖುಷಿ ಕೊಡೋ ಅಂತ. ನನಗೆ ಭಾಗಮಂಡಲ ಅಲ್ಲಿ ಶೂಟ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಇವಾಗಲೂ ಕಣ್ಮುಚ್ಚರೆ, ಆ ಮಳೆ, ಆ ಹಸಿರು, ಆ ಗಾಳಿ, ವಂಡರ್ಫುಲ್. ಮತ್ತೆ ಯಾವಾಗ ಹೋಗ್ತೀನೋ ಅನ್ನೋ ಒಂದು ಅಲ್ವಾ? ಇಲ್ಲ, ತುಂಬಾ ಚೆನ್ನಾಗಿದೆ. ಯೂಶಲಿ ಹುಡುಗರಿಗೆ ಮಾಸ್ ಎಲಿಮೆಂಟ್ಸ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ, ಜೊತೆಗೆ ಒಂದು ಎಮೋಷನ್ ಇರುವಂತ ಸೀನ್ಸ್ಗಳು ಜಾಸ್ತಿ ಇಷ್ಟ ಆಗುತ್ತೆ. ಸೊ ಪ್ರಾಬಬ್ಲಿ ನನಗೆ ಅದಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದು ಅಲ್ಲಿ ಹೇಳೋದಲ್ಲ, ಇವಾಗ ಬಿಟ್ಕೊಡೋದಂಗೆ ಆಗುತ್ತೆ, ನಾನು ಬಿಟ್ಕೊಡೋಣ. ಓಕೆ, ಅದು ನಿಮಗೂ ಫೀಲ್ ಆಗುತ್ತೆ. ಡೇವಿಡ್ ಯಾರು ಸರ್? ಡೇವಿಡ್ ಅಮ್ಮ ಬೇರೆ ಹೇಳ್ಬೋದಾ? ಅವರು ಗೊತ್ತಾಗಿದೆ. ಓಕೆ, ತಾಯಿ ಸಾಂಗ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿ. ನಿಮ್ಮ ಕತ್ತಲ್ಲಿ ಕ್ರಾಸ್ ಸೈನ್ ಇತ್ತು ಮತ್ತೆ? ಓಕೆ, ಇಲ್ಲಿ ಬೇಕಲ್ವಾ ಇವಾಗ ಅದಕ್ಕೆ? ಓಕೆ ಓಕೆ
ಫೈನಲಿ ಒಂದು ರ್ಯಾಪಿಡ್ ಫೈರ್ Yes. ಒಂದಷ್ಟು ಕ್ವಶನ್ಸ್. ಎಸ್, ಪೀಟರ್ ಮಿಸ್ಟ್ರಿನಾ ಎಮೋಷನ್ನ? ಮಿಕ್ಸ್ ಆಫ್ ಮಿಕ್ಸ್ ಆಫ್ ಹೀರೋ ಕಾಮ ಅಥವಾ ಸ್ಟಾಮ? ಕೋಟೆ ಬಂದ್ಬಿಟ್ಟು ವಂಡರ್ಫುಲ್. ಲವ್ ಸ್ಟ್ರೆಂತಾ ಅಥವಾ ವೀಕ್ನೆಸ್? ಅಷ್ಟೇ ಅಂತ. ಬಟ್ ಪೀಟರ್ಗೆ 2. ಪೀಟರ್ಗೆ 2. ಓಕೆ. ಆಮೇಲೆ ಪಾಸ್ಟ್ ಬಿಡೋದು ಈಸಿನಾ ಅಥವಾ ಅದನ್ನು ಕ್ಯಾರಿ ಮಾಡೋದು ಈಸಿನಾ? ಬಿಡೋದು ಈಸಿ ಅಲ್ಲ. ಬಿಡೋದು ಈಸಿ ಅಲ್ಲ, ಕ್ಯಾರಿ ಮಾಡೋದು ತಪ್ಪು ಅಂತ ನಾನು ಹೇಳೋದು. ಕ್ಯಾರಿ ಮಾಡೋದು ತಪ್ಪು. ಅದೇ ಬಟ್ ಅದು ಒಳ್ಳೆ ಕ್ಯಾರಿ ಮಾಡೋದು. ಎಸ್, ಒಳ್ಳೆ ಮೆಮೊರೀಸ್ನ Carry ಯಾವಾಗಲೂ ಕ್ಯಾರಿ ಮಾಡ್ಬೋದು. ಓಕೆ. ಫಿಯರ್ ಹೊರಗಿಂದ ಬರುತ್ತಾ ಅಥವಾ ಒಳಗಿಂದ ಬರುತ್ತಾ? ಒಳಗಿನಿಂದ ಬರೋದೇ fear ಅಂತ ನಾನು Fear. ಅನ್ಕೋತೀನಿ. ಹೊರಗಡೆ ಅವರು ಮೀನ್ಸ್ ಒಳಗಿನ ಏನು ಹೇಳಕ್ ಗೊತ್ತಾಗ್ತಾ ಇಲ್ಲ. ಹೊರಗಿಂದ ಬರುತ್ತಾ ಒಳಗಿಂದ ಬರುತ್ತಾ? ನಾನು ಹೇಳ್ತಾ ಇರೋದು ಭಯ ಆನ್ಸರ್. ಬೀಳಿಸೋದು, ಭಯ ಪಡೋದು. ಭಯ ಪಡ್ತೀವಿ, ಅದು ಒಳಗಿಂದಾನೇ ಆಗತ್ತೆ. ಬಟ್ ಭಯ ಪಡೋಕೆ ಕಾರಣ ಹೊರಗಿನವರೇ ಆಗಿರ್ತಾರಲ್ಲ. ಸೂಪರ್. ಸೈಲೆನ್ಸ್ ಸೇಫಾ ಅಥವಾ ಡೇಂಜರಸ್ಸಾ? Very dangerous. Very dangerous. ವೆರಿ ಡೇಂಜರಸ್. ನೀವು ಅಂತ ಮಾತಾಡೋದು ನಂಬಿಡು, ನಾನು ಅದೇ ಹೇಳ್ತೀನಿ. ಹಾಂ, ಸೈಲೆಂಟ್ ಆಗಿರೋದು ಮಾತಾಡೋದು. ನಂಬ. ಎಕ್ಸಾಕ್ಟ್ಲಿ ಕರೆಕ್ಟ್. ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲ, ಇದಕ್ಕೆ experience. ಅಲ್ವಾ? ಕರೆಕ್ಟ್. ಹೌದು, ಅವಾಗಲೇ ಒಂದು maturity ಅಂತ ಇರೋದು. ಹೌದೌದು. ಕ್ಯಾರೆಕ್ಟರ್ ಪ್ರಿಡಿಕ್ಟೇಬಲ್ ಅಥವಾ ಅನ್ಪ್ರಿಡಿಕ್ಟೇಬಲ್? ಯಾವುದು? ಪೀಟರ್ ನಾವು. ಪೀಟರೇ. ಪ್ರತಿಯೊಂದು ಕ್ಯಾರೆಕ್ಟರ್ ಪೀಟರ್ ಬಗ್ಗೆ ಕೇಳ್ತಾ ಇರೋದು. ಓಕೆ. ಎಮೋಷನ್ ಕಂಟ್ರೋಲ್ ಮಾಡ್ತೀರಾ ಅಥವಾ ಫ್ಲೋ ಆಗುತ್ತಾ? ಕಂಟ್ರೋಲ್ ಮಾಡೋ ಟೈಮಲ್ಲಿ ಮಾಡ್ತೀವಿ. ಹಾಂ, ಕಂಟ್ರೋಲ್ ಮಾಡಿ ಫ್ಲೋ ಆಗುತ್ತೆ. ಫ್ಲೋ ಆಗುತ್ತೆ. ಬಟ್ ಅದು ಎದುರುಗಡೆ ಇರೋ ಪರ್ಸನ್ ಡಿಪೆಂಡ್ ಆಗುತ್ತೆ. ಎಸ್. ಲಾಸ್ಟ್ 2 ಕ್ವಶನ್ಸ್. ಪೀಟರ್ ವಿಕ್ಟಿಮಾ ಅಥವಾ ಕ್ರಿಯೇಟರಾ? ಕ್ರಿಯೇಟರ್. ಕ್ರಿಯೇಟರ್. ಅದೇ ಕ್ರಿಯೇಟರ್. ಕ್ರಿಯೇಟರೇ. ಓಕೆ ಕ್ರಿಯೇಟರ್ ಹೇಳಿದ್ಮೇಲೆ ನಾನೇನ್ ಹೇಳ್ದೆ? ಅಲ್ವಾ? ಪೀಟರ್ ಹೇಳಿದ್ಮೇಲೆ. ನೋ ಮೋರ್ ಕಾಮೆಂಟ್ಸ್. ಓಕೆ. ಫೈನಲ್ ಒಂದು ಕ್ವಶನು. ಪೀಟರು ಒಬ್ಬ ವ್ಯಕ್ತಿಯ ಕಥೆನಾ ಅಥವಾ ತನ್ನೊಳಗಿನ ಸತ್ಯದಿಂದ ತಪ್ಪಿಸ್ಕೊಳ್ಳಲು ಹೋರಾಡೋ ಪರಿಸ್ಥಿತಿಯ ಕಥೆನಾ ಅಂತ? ನೀವು ಎರಡೂ ಅನ್ಕೋಬಹುದು. ಯಾಕಂದ್ರೆ ನಾನು ಆಗಲೇ ಹೇಳಿದೆ, ಕೆಲವೊಂದು ಆಡಿಯನ್ಸ್ ನೋಡಿದಾಗ ಇದು ನನ್ನೊಳಗಿನ ಕಥೆ ಅಂತಲೂ ಹೇಳ್ಬೋದು, ಅಥವಾ ನಾನು ನೋಡಿರೋ ಯಾರೋ ವ್ಯಕ್ತಿಯ ಕಥೆ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ಇದು ಎರಡೂ ಆಗುತ್ತೆ 100%. ಎಸ್. ಏಪ್ರಿಲ್ 10th ಬರ್ತಾ ಇದ್ದೀರಾ. ಪೀಟರ್ ರಾಜ್ಯದಿಂದ ಬಿಡುಗಡೆ ಆಗ್ತಾ ಇದೆ. ಸೊ ಗೆಲ್ಲೋ ಲಕ್ಷಣಗಳೆಲ್ಲ ಬಿಡುಗಡೆ ಆಗ್ತಾರೆ. ಆಗಲಿ, ಗೆಲ್ಲೋ ಎಲ್ಲ ಸಾಧ್ಯತೆಗಳು ಈ ಸಿನಿಮಾದಲ್ಲಿ ಅಂದರೆ ನಮಗೆ ವಿಜುವಲ್ಸ್ಗಳಲ್ಲಿ ಕಾಣಿಸುತ್ತೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ಈ ಮುಖಾಂತರ? ಸೊ ಅದೇ ಪದೇ ಪದೇ ಅದನ್ನೇ ಹೇಳ್ತಾ ಇದೀವಿ. ಇಟ್ಸ್ ಅ ಪ್ಯೂರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಬಿಕಾಸ್ ಅಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ಬೇರೆ. ಆ್ಯಂಡ್ ನೀವು ಅಲ್ಲಿ ನಮ್ಮ ಸಿನಿಮಾನ ನೋಡಿದಾಗ ಖಂಡಿತವಾಗ್ಲೂ ನಿಮ್ಮ ಮೆಚ್ಚುಗೆ ನಮಗೆ ಸಿಗುತ್ತೆ. ಸೊ ದಯಮಾಡಿ ಏಪ್ರಿಲ್ 10 ಪೀಟರ್ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬರಲಿದೆ. ದಯವಿಟ್ಟು ನೋಡಿ. ಹೊಸಬ್ರು ಅಂತ ಬಂದಾಗ ಎಸ್ಪೆಷಲಿ ಏನು ಮಾಡಿರ್ಬೋದು, ಏನೋ ಮಾಡಿರ್ತಾರೆ ಅಂದ್ಕೊಂಡು ತುಂಬ ಜನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಹೊಸಬ್ರು ಸಿನಿಮಾ. ಬಟ್ ಅದು ಒಂಚೂರು ಸೌಂಡ್ ಮಾಡಿದಾಗ ಸ್ವಲ್ಪ ನಾವು ಕೂಡ ಮನೆಯಿಂದ ಎದ್ದು ಥಿಯೇಟರ್ ಕಡೆ ಮುಖ ಮಾಡಬೇಕು. ಹೌದು. ಸಡನ್ ಆಗಿ ಬನ್ನಿ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ನಾವು ಹೊಸಬ್ರೆ, ನಮ್ಮನ್ನು ಅಲ್ಲಿ ಎಲ್ಲೋ ಒಂದು ಕಡೆ ನೋಡಿರ್ತಾರೆ ಅಷ್ಟೇ. ಬಿಟ್ಟರೆ ನಮ್ಮ ಪೊಟೆನ್ಷಿಯಲ್ ಸಿನಿಮಾ ಅಂತ ಬಂದಾಗ ಹೇಗೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಲ್ಲಿ ಸ್ವಲ್ಪ ಡೌಟ್ಫುಲ್ ಆಗೇ ಇರುತ್ತೆ. ಬಟ್ ಯಾವಾಗ ನಿಮಗೆ ಇದರ ಒಂದು ಸೌಂಡ್ ಅಥವಾ ಇದರ ಬಗ್ಗೆ ಯಾರೋ ಕಡೆಯಿಂದ ಕೇಳಿದಾಗ ನೋಡಿದಾಗ ನಿಮ್ಗೆ 100% ಅನ್ಸುತ್ತೆ ಈ ಸಿನಿಮಾ ನಾನು ನೋಡಬೇಕು. ದಯವಿಟ್ಟು ಆಗ ಥಿಯೇಟರ್ ಕಡೆ ಹೋಗಿ, ಥಿಯೇಟರ್ ಕಡೆನೇ ಹೋಗಿ. ಅಲ್ಲಿ ಬರುತ್ತೆ, ಮತ್ತೊಂದು ಕಡೆ ಬರುತ್ತೆ ಅಂತ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾನ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೋಬೇಡಿ. ಕನ್ನಡದಲ್ಲಿ ಈ ತರ ಕಾಂಟೆಂಟ್ ಕೊಡ್ತಿರೋದೇ ಆಡಿಯನ್ಸ್ಗೋಸ್ಕರ. ಅವರೇ ಬರಬೇಕು. ಆಲ್ರೆಡಿ ಎಲ್ಲ ಕವರ್ ಮಾಡಿದ್ದಾರೆ. ಸೊ ಸಿನಿಮಾನ ನೋಡಿ ಆಮೇಲೆ OTT ಬಂದ್ಮೇಲೆ ರಿಗ್ರೆಟ್ ಮಾಡಬೇಡಿ. ಸೂಪರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿದ್ದು ಪೀಟರ್ ತಂಡದ ಮಾತುಕತೆಗಳು. ಸೊ ಏಪ್ರಿಲ್ 10 ಪೀಟರ್ ರಾಜ್ಯದಿಂದ ಬಿಡುಗಡೆ ಆಗ್ತಾ ಇದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.